ಆನಂದಪುರ ಬಿಜೆಪಿಯ ಶಕ್ತಿ ಕೇಂದ್ರದಲ್ಲಿ ಆಯೋಜಿಸಲಾಗಿದ್ದ 134ನೇ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರತ್ನಾಕರ ವನಗೌಡರವರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕರು, ದಲಿತ ಸಂಘರ್ಷ ಸಮಿತಿಯ ಪ್ರಮುಖರು ಆದಂಥ ಭರಮಪ್ಪನವರು, ನಾಡಕಲಸಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗಣಪತಿ ವಡ್ನಾಳ್, ಯಡಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಜ್ಯೋತಿ, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ಧನರಾಜ್ ಗಂಗಾಧರಪ್ಪ ಗೌಡರು, ಗೌತಮಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಅಶೋಕ್ ನರಸೀಪುರ, ಗುಡುವಿ ವಿಜೇಂದ್ರ, ರೇವಪ್ಪ ಪಾಟೀಲ್ ಹಾಗೂ ದಲಿತ ಸಂಘರ್ಷ ಸಮಿತಿಯ ಪ್ರಮುಖರಾದ ರೇವಪ್ಪ ಹೊಸಕೊಪ್ಪ ಹಾಗೂ ಇನ್ನಿತರ ಪ್ರಮುಖರು ಹಾಜರಿದ್ದರು. ಜನ್ಮದಿನದ ಕಾರ್ಯಕ್ರಮಕ್ಕೆ जय 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 भीम, जय भीम, जय भीम, जय 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 भीम, जय भीम, जय भीम. बाबा साहेब अंबेडकर ಅವರ 130ನೇ ಜನ್ಮದಿನಾಚರಣೆ ಕಾರ್ಯಕ್ರಮಕ್ಕೆ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಉಳಿದವರ ಹೋರಾಟಕ್ಕೆ ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ರಾಜ್ಯ ಸಂಘಟನಾ ಸಂಚಾಲಕರು, ಮ್ಯಾಂಕೋಸ್ ಡೈರೆಕ್ಟರಾಗಿರ್ತಕ್ಕಂಥ ಶ್ರೀಯುತ ಭರಮಪ್ಪ ಅಂದಾಸೂರ್ ಅವರು ಈ ಸಭೆಗೆ ಆಗಮಿಸಿಕೊಂಡಿದ್ದು ಅವರು ಬಂದು ಅವರಿಗೆ ಕೂಡ ಸ್ವಾಗತ ಬಯಸ್ತಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಯಡಹಳ್ಳಿ ಪಂಚಾಯಿತಿಯ ಅಧ್ಯಕ್ಷರಾದಂಥ ಜ್ಯೋತಿ ರಘು ಅವರು ಆಗಮಿಸಿದರೆ ಅವರಿಗೆ ಕೂಡ ಸ್ವಾಗತ ಬಯಸ್ತಿದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಡಕಲಸೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ನಮ್ಮ ಕನ್ನಡದಲ್ಲಿ ಸಂಘ ಜಿಲ್ಲಾ ಉಪಾಧ್ಯಕ್ಷರಾದಂಥ ಗಣಪತಿ ವಡ್ನಾಳ್ ಅವರು ಆಗಮಿಸಿದರೆ ಅವರಿಗೆ ಕೂಡ ಸ್ವಾಗತ ಬಯಸ್ತಿದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ PLD ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ಹಾಗೂ ಮಾಜಿ ಅಧ್ಯಕ್ಷರಂತ ಧನರಾಜ್ ಮತ್ತು ನಮ್ಮ ಗಂಗಾಧರ್ ಗೌಡರು ಆಗಮಿಸಿದರೆ ಅವರಿಗೆ ಕೂಡ ಸ್ವಾಗತ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಆನಂದಪುರ ಗ್ರಾಮ ಪಂಚಾಯತಿಯ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಮೋಹನ್ ಅವರು ಆಗಮಿಸಿದರೆ ಅವರಿಗೆ ಕೂಡ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆಯೇ ಯಡಹಳ್ಳಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಹಾಲಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗಣಪತಿ ಅವರು ಆಗಮಿಸಿದರೆ ಅವರಿಗೆ ಕೂಡ ಸ್ವಾಗತ ಬಯಸ್ತಿದ್ದೇನೆ. ಹಾಗೆಯೇ ಈ ಒಂದು ಗೌತಮಪುರ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಅಶೋಕ್ ನರಸೀಪುರ ಅವರು ಆಗಮಿಸಿದರೆ ಅವರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಎಲ್ಲ ಥರದ ಪದಾಧಿಕಾರಿಗಳು, ಮುಖಂಡರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಆಗಮಿಸಿದ್ದಾರೆ, ಅವರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೇನೆ. ಇವತ್ತಿನ ಆನಂದಪುರ ಮಹಾಶಕ್ತಿ ಕೇಂದ್ರದ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆಯನ್ನು ಮತ್ತು ಹಸಿರು ಕ್ರಾಂತಿಯ ಹರಿಕಾರರಾದಂಥ ಜಗಜೀವನ್ ರಾಮ್ ಅವರ 118ನೇ ಜನ್ಮದಿನಾಚರಣೆಯ ಅಂಗವಾಗಿ ಇವತ್ತು ಇಡೀ ದೇಶಾದ್ಯಂತ ಅಂಬೇಡ್ಕರ್ ಅವರ ಚಿಂತನೆಯನ್ನು, ಸಿದ್ಧಾಂತವನ್ನು ಇಡೀ ದೇಶ ಇವತ್ತು ನೆನೆಸ್ತಾ ಇದೆ. ಅದರಂತೆ ನಾವು ಕೂಡ ಆನಂದಪುರದಲ್ಲಿ ಇವತ್ತು ಈ ಸಣ್ಣ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಬಂದಂಥ ನನ್ನ ಎಲ್ಲ ಸ್ನೇಹಿತರಿಗೆ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷಗಳಿಗೂ ನಾನು ಮತ್ತೊಮ್ಮೆ ಸ್ವಾಗತ ಹೇಳ್ತಾ, ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಚಿಂತನೆಯನ್ನು, ಅವರ ಸಿದ್ಧಾಂತವನ್ನು ಇಡೀ ದೇಶ ಇವತ್ತು ನೆನೆಸ್ಕೊಳ್ತಾ ಇದೆ. ಕಾರಣ ಅಂಬೇಡ್ಕರ್ ಅವ್ರನ್ನ ಸಂವಿಧಾನ ಶಿಲ್ಪಿ ಎನ್ನುವಂಥ ಒಂದೇ ಮಾತಲ್ಲಿ ನಾವು ಅವ್ರನ್ನ ಗೌರವಿಸ್ತಾ ಇದ್ದೇವೆ. ಆ ಕಾರಣ ಏನಂದರೆ, ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ಒಂದು ಸಣ್ಣ ಹಳ್ಳಿಯಲ್ಲಿ ಮಹಾರ್ ಜನಾಂಗದಲ್ಲಿ ಹುಟ್ಟಿದಂಥ ಒಬ್ಬ ಅಸ್ಪೃಶ್ಯ ಜನಾಂಗಕ್ಕೆ ಸೇರಿದಂಥವರು. ಅಂದಿನ ಕಾಲದಲ್ಲಿ ಅವರು 1891ರಲ್ಲಿ ಜನನ ಆದಾಗ ಈ ದೇಶದಲ್ಲಿ ಜಾತಿಯ ವ್ಯವಸ್ಥೆ ಬಹಳ ಅತ್ಯುನ್ನತ ಶಿಖರಕ್ಕೇರಿತ್ತು. ಅಂದರೆ ಜಾತಿಯ ವ್ಯವಸ್ಥೆ ಮನುಶ್ರುತಿಯ ಧರ್ಮದ ಆಧಾರದ ಮೇಲೆ ಈ ಹಿಂದೂ ಧರ್ಮದಲ್ಲಿ ಈ ಜಾತಿಯ ವ್ಯವಸ್ಥೆ ಅಷ್ಟೊಂದು ಮೇಲ್ಮಟ್ಟಕ್ಕೆ ಹೋಗಿತ್ತು. ಅವತ್ತು ಏನಾಗಿತ್ತು ಅಂದರೆ, ಪರಿಶಿಷ್ಟ ಜಾತಿಯವರನ್ನ ಅಸ್ಪೃಶ್ಯರು ಅಂತ ಏನು ಕರೆದ್ರು, ಅಥವಾ ಮನುಧರ್ಮ ಶಾಸ್ತ್ರದಲ್ಲಿ ಏನು ವರ್ಗ ಶ್ರೇಣಿಯನ್ನು ಮಾಡಿ ಆ ವರ್ಗ ಶ್ರೇಣಿಯ ಮುಖಾಂತರ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು
ಶೂದ್ರರಲ್ಲಿ ಅತಿ ಶೂದ್ರರು ಅಂದರೆ ಪಂಚಮರು ಅಂತೇಳಿ ಏನು ಕರೆದ್ರು. ಅವರಿಗೆ ಸಾರ್ವಜನಿಕ ಕೆರೆಗಳಲ್ಲಿ ಮುಟ್ಟಿ ನೀರನ್ನು ಕುಡಿಯುವ ಅವಕಾಶಗಳಿರಲಿಲ್ಲ. ಸಾರ್ವಜನಿಕ ಬಾವಿಗಳನ್ನು ಮುಟ್ಟಿ ನೀರೆತ್ತುವ ಅದನ್ನು ಕುಡಿಯುವಂಥ ಒಂದು ಅವಕಾಶ ಕೂಡ ಇರಲಿಲ್ಲ. ಇಂಥ ಒಂದು ವ್ಯವಸ್ಥೆಯಲ್ಲಿ ಅಂಬೇಡ್ಕರ್ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ವಿದ್ಯಾಭ್ಯಾಸದ ಕಾಲದಲ್ಲಿ ಅವರು ಅನುಭವಿಸಿದಂಥ ಈ ಜಾತಿ ವ್ಯವಸ್ಥೆಯಿಂದ ಅವರು ಬಹಳ ಮನನೊಂದು ವಿದ್ಯಾರ್ಥಿ ಜೀವನದಲ್ಲಿ ಹಲವಾರು ಘಟನೆಗಳನ್ನು ನೋಡ್ತಾರೆ. ನೀವೆಲ್ಲ ಕೇಳಿದ್ದೀವಿ. ಶಾಲೆಯಲ್ಲಿ ಕೂತು ಪಾಠವನ್ನು ಕೇಳಬೇಕು ಅಂದರೆ ಸವರ್ಣೀಯರ ಮಕ್ಕಳು ಮುಂದೆ ಕೂತ್ರೆ ಇವರು ಅಂಬೇಡ್ಕರ್ ಅವರು ಮತ್ತು ಏನು ಅಸ್ಪೃಶ್ಯರು ಅಂತ ಕರೀತಾರೋ ಅವರುಗಳು ಶಿಕ್ಷಣದಿಂದ ಬಹಳ ದೂರದಲ್ಲಿ ಕೂತು ಯಾವುದೋ ಒಂದು ಗುಡಿಸಲದಲ್ಲಿ ಕೂತು ಪಾಠವನ್ನು ಕೇಳುವಂಥ ವ್ಯವಸ್ಥೆ ಇತ್ತು. ಹಲವಾರು ಘಟನೆಗಳನ್ನು ನೀವು ಕೇಳಿದ್ದೀರಿ. ಅಂಬೇಡ್ಕರ್ ಅವರು ಒಮ್ಮೆ ಕಪ್ಪು ಬೋರ್ಡ್ ಮೇಲೆ ಬರಿಬೇಕು ಅಂತ ಗುರುಗಳು ಕರೆದಾಗ ಆ ಸವರ್ಣೀಯರ ಮಕ್ಕಳೆಲ್ಲ ಎದ್ದು ಹೋಗಿ ಆ ಬೋರ್ಡಿನ ಹಿಂದಿಟ್ಟಂಥ ತಿಂಡಿಯ ತಿನಿಸನ್ನ ವಾಪಸ್ ಎತ್ಕೊ ಬರ್ತಾರೆ. ಕಾರಣ ಇಷ್ಟೇ, ಅವರು ಬೋರ್ಡ್ ಮುಟ್ಟೋದ್ರಿಂದ ಅದು ಅವರು ಅಸ್ಪೃಶ್ಯರು, ಅದು ಮೈಲಿಗೆ ಆಗುತ್ತೆ ಅನ್ನೋ ಕಾರಣದಿಂದ. ಇಂಥ ಬಹಳಷ್ಟು ಕಾರಣಗಳು, ಬಹಳಷ್ಟು ಘಟನೆಗಳು ಅವ್ರ ಜೀವನದಲ್ಲಿ ನಡೆದಾಗ ಅಂಬೇಡ್ಕರ್ ಅವರು ಈ ಜನವನ್ನು ಅಸ್ಪೃಶ್ಯತಾ ಆಚರಣೆಯನ್ನು ವಿರುದ್ಧವಾಗಿ ಅವರು ಹೋರಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟು ತಮ್ಮ ವಿದ್ಯಾಭ್ಯಾಸವನ್ನು ಬಹಳ ಕಷ್ಟಪಟ್ಟು ಮುಂದುವರಿಸ್ತಾರೆ. ಬಹುಶಃ ಈ ದೇಶದಲ್ಲಿ 32 ಡಿಗ್ರಿಗಳನ್ನು ಮಾಡಿದಂಥ ಯಾರು ಒಬ್ಬ ಭಾರತೀಯ ಇದ್ದರೆ ಅದು ಅಂಬೇಡ್ಕರ್ ಅವರು. ಯಾರಾದರೂ ಭಾರತೀಯರಲ್ಲಿ ಸುಮಾರು ಅರ್ಥಶಾಸ್ತ್ರದಲ್ಲಿ PhD ಮಾಡಿದರೆ ಪ್ರಥಮ PhD ಮಾಡಿದವರು ಅಂಬೇಡ್ಕರ್ ಅವರು. ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಏನು ಇವತ್ತು ಸ್ಥಾಪನೆಯಾಗಿದೆ, ಆ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಕಾರಣಕರ್ತರಾದವರು ಅಂಬೇಡ್ಕರ್ ಅವರು. ಹೀಗೆ ಅಂಬೇಡ್ಕರ್ ಅವರು ತಮ್ಮ ಜೀವಿತ ಕಾಲದಲ್ಲಿ ಪ್ರತಿಯೊಂದನ್ನು ಪ್ರಥಮ ಸ್ಥಾನದಲ್ಲೇ ಇದ್ದು ಮಾಡ್ತಾರೆ. ಹಾಗಾಗಿ ಅವತ್ತಿನ ದಿನದಲ್ಲಿ ಈ ಎಲ್ಲ ಜಾತಿಯ ವ್ಯವಸ್ಥೆಯಲ್ಲಿ ಎಷ್ಟೇ ಅವರನ್ನು ಕಡೆಗಣಿಸಿದ್ರು ಅವರ ಬುದ್ಧಿವಂತಿಕೆಯಿಂದ ವಿದ್ಯಾಭ್ಯಾಸವನ್ನು ಮಾಡಿ ಅವರು ಈ ದೇಶದ ನಂಬರ್ 1 ಆಗ್ತಾರೆ. ಆದ್ರಿಂದ ಅಂಬೇಡ್ಕರ್ ಅವ್ರನ್ನ ಅವತ್ತಿನ ಸರ್ಕಾರ ಸ್ವತಂತ್ರ ಭಾರತಕ್ಕೆ ಸ್ವತಂತ್ರ ಬರೋ ಸಮಯದಲ್ಲಿ ಸಂವಿಧಾನವನ್ನು ರಚನೆ ಮಾಡುವ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಬರೆಯುವಂಥ ಒಂದು ಸಮಿತಿಯ ಅಧ್ಯಕ್ಷನಾಗಿ ನೇಮಕ ಮಾಡುತ್ತೆ. ಆ ನೇಮಕ ಮಾಡಿದಂಥ ಕಾಲದಲ್ಲಿ ಅಂಬೇಡ್ಕರ್ ಅವರು ಸುಮಾರು ದಿನಕ್ಕೆ 18 ಗಂಟೆಗಳ ಕಾಲ ಅಭ್ಯಾಸವನ್ನ ಮಾಡಿ ಹಲವಾರು ದೇಶಗಳ ಸಂವಿಧಾನವನ್ನ ಅಭ್ಯಾಸ ಮಾಡಿ ಈ ದೇಶಕ್ಕೆ ಒಂದು ಬೃಹತ್ ರಾಷ್ಟ್ರಕ್ಕೆ ಗಜಗಾತ್ರದ ಒಂದು ಸಂವಿಧಾನವನ್ನ ಬರೆದುಕೊಟ್ಟು ಅದು ಶಾಶ್ವತವಾಗಿರುವಂತ ಮಾಡಿದಂತ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತೇನಾದರೂ ಇದೆ ಅಂದ್ರೆ ಇನ್ನೂ 100 ಕಾಲ ಬಾಳುತ್ತೆ ಅನ್ನೋದಾದ್ರೆ ಅದು ಸಂವಿಧಾನದ ಕಾರಣದಿಂದ. ಈ ಸಂವಿಧಾನ ಬರೆದುಕೊಟ್ಟಂತ ಅಂಬೇಡ್ಕರ್ ಅವರಿಗೆ ನಮ್ಮ ಇಡೀ ದೇಶ ಇವತ್ತು ಕೋಟಿ ನಮಸ್ಕಾರವನ್ನ ಮಾಡ್ತಾ ಇದೆ. ಅದರಿಂದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ಅಂಬೇಡ್ಕರ್ ಅವರ ಜಯಂತಿಯ ಪ್ರಯುಕ್ತ ಎಲ್ಲ ಪಂಚಾಯತಿಯ ಅಧ್ಯಕ್ಷರುಗಳೇ ಮತ್ತು ಪಂಚಾಯತಿಯ ಸದಸ್ಯರುಗಳೇ ಮತ್ತು ಎಲ್ಲ ಪಕ್ಷದ ಮುಖಂಡರುಗಳೇ, ಧರ್ಮಣ್ಣನವರೇ, ಪತ್ರಕರ್ತರ ಮಿತ್ರರೇ ಮತ್ತು ರೈತ ಸಂಘಟನೆಯ ಎಲ್ಲ ಪ್ರಮುಖರೇ, ಇವತ್ತು 134ನೇ ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಯಾಕಾಗಿ ಅವರಿಗೆ ಸಂವಿಧಾನದ ಶಿಲ್ಪಿ ಅಂತ ಕರೀತಾರೆ ಅಂದರೆ, ಒಂದೇನು ಹಿಂದಿನಿಂದ ಈ ನಮ್ಮ ದೇಶದಲ್ಲಿ ಒಂದು ಜಾತಿ ವ್ಯವಸ್ಥೆ ಇತ್ತು, ಅವರ ಕಸುಬಿನ ಮೇಲೆ ಯಾವ ಜಾತಿಯ ಆಧಾರದ ಮೇಲೆ ಅಸ್ಪೃಶ್ಯತೆ ಇತ್ತು, ಅದನ್ನು ಬದಲಾವಣೆ ಮಾಡಿದಂಥ ಒಬ್ಬ ಸಂವಿಧಾನ ಮುಖಾಂತರ ಬದಲಾವಣೆ ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ. ಇದರ ಇನ್ನೂ ಸಹ ಅನೇಕ ಜನ ನಾರಾಯಣ ಗುರುಗಳು ಅಥವಾ ಬಸವಣ್ಣನವರು ಇದರ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದರು. ಆದರೆ ಅವರು ಯಾರಿಗೂ ಸಹ ಈ ರೀತಿಯ ಅವಕಾಶಗಳು ಸಿಕ್ಕಿರಲಿಲ್ಲ. ಆದರೆ ಅಂಬೇಡ್ಕರ್ ಅವರ ಜೀವನದಲ್ಲಿ ಯಾವ ರೀತಿಯಲ್ಲಿ ಅನುಭವ ಆಗಿತ್ತು, ಒಂದು ಆ ಜಾತಿಯ ಆಧಾರದ ಮೇಲೆ ಧೋರಣೆಗಳು ನಡೀತಾ ಇದ್ದವು, ಅದನ್ನು ಅವರಿಗೆ ಅಧಿಕಾರ ಸಿಕ್ಕಂಥ ಸಂದರ್ಭದಲ್ಲಿ ಅದನ್ನೆಲ್ಲದೂ ಸಹ ಮುಂದಿನ ದಿನಗಳಲ್ಲಿ ಇದೇ ರೀತಿಯಲ್ಲಿ ಸರ್ಕಾರ ಕಾನೂನುಬದ್ಧವಾಗಿ ಬದಲಾವಣೆಯನ್ನು ಮಾಡಿ ಇಂಥ ಜನರ ಮೇಲೆತ್ತಬೇಕು, ಅವರಿಗೆ ಹಕ್ಕು ಕೊಡಬೇಕು. ಅವರು
ಏನಾದ್ರು ಒಂದು ವೇಳೆ ಮುಂದುವರೆದ್ರೆ ಮಾತ್ರ ಈ ದೇಶ ಮುಂದುವರಿತೈತಿ. ಇಲ್ಲದೆ ಹೋದರೆ ಇದೇ ವ್ಯವಸ್ಥೆ ಇದ್ದರೆ ಈ ದೇಶ ಮುಂದುವರಿಯಲು ಸಾಧ್ಯವಿಲ್ಲ. ಅದನ್ನು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿ ಆದಂಗೂ ಸಹ ಅದನ್ನು ಬದಲಾವಣೆ ಮಾಡ್ತಾ ಬರಬೇಕು ಅಂತೇಳಿ ಒಂದು ಸಂವಿಧಾನ ಮಾಡಿ, ಅದು ಈಗಲೂ ಸಹ ಅನೇಕ ಜನ ಅವರು ಸಂವಿಧಾನ ಆ ರೀತಿಯ ಮಾಡಿದ್ರಿಂದ ಅವರು ಬರೆದಿರೋದ್ರಿಂದ ಇವತ್ತು ನೀವೆಲ್ಲರೂ ಇವತ್ತು ಸರಿಸಮಾನವಾಗಿ ಇವತ್ತೆಲ್ಲರೂ ಕೂತಾರೆ. ನಾವೆಲ್ಲರೂ ಚೇರ್ ಹಾಕಿ ಕೂತು ಅಥವಾ ಕಾರ್ ಹಿಡ್ಕೊಂಡು ಓಡಾಡ್ತಾ ಇದ್ದವು, ಎಲ್ಲರ ಜೊತೆಗೂ ಸರಿಸಮಾನವಾಗಿ ಬೆಳೆದವು ಅಂದರೆ ಎಲ್ಲ ವರ್ಗರು ಇವತ್ತು ಅವರ ಒಂದು ಸಂವಿಧಾನವನ್ನು ಬರೆದುಕೊಟ್ಟಂಥ ಅಂಬೇಡ್ಕರ್ ಅವರು ಅದರ ಆಧಾರದ ಮೇಲೆ. ಹಾಗಾಗಿ ಅದನ್ನು ಇವತ್ತು BJP ಪಕ್ಷದಲ್ಲಿ ಇಡೀ ದೇಶಾದ್ಯಂತ ಆಯಾ ಶಕ್ತಿ ಕೇಂದ್ರದ ಒಂದು ಪ್ರಮುಖ ಕೇಂದ್ರಗಳಲ್ಲಿ ಅವರ ಜಯಂತಿಯನ್ನು ಆಚರಣೆ ಮಾಡಬೇಕು. ಅದನ್ನು ಎಲ್ಲ ಒಂದಿಷ್ಟು ಪ್ರಚಾರ ಆಗಬೇಕು. ಅವರು ಯಾವ ರೀತಿಯ ಸಂವಿಧಾನವನ್ನು ಬರೆದು ಬದಲಾವಣೆ ಮಾಡಿ ಈ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಅದು ಮಾಹಿತಿ ಸಿಗಬೇಕು ಅಂತೇಳಿ ಇವತ್ತು ಇಡೀ ದೇಶಾದ್ಯಂತ ಅದನ್ನು ಸರ್ಕಾರನೂ ಮಾಡಿದ್ದಾರೆ, ಜೊತೆಗೆ ಎಲ್ಲ ಪಕ್ಷಗಳು ಸಹ ಇದನ್ನು ಮಾಡ್ತಾರೆ. ಆಮೇಲೆ ಅದರ ಮುಖಾಂತರ ಇವತ್ತು ದಲಿತ ಸಂಘಟನೆಗಳನ್ನು ಅಂತ ಹುಟ್ಟಾಕಿದ್ರು. ಅದನ್ನು ಅವರ ಸಂವಿಧಾನದ ಆಧಾರದ ಮೇಲೆ ಅದಕ್ಕೆ ಹೋರಾಟ ಮಾಡಿ ಅನೇಕ ನೊಂದಂಥ ಅವರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರ ಸಂವಿಧಾನದಿಂದ ಇವತ್ತು ಈ ದೇಶ ಇಷ್ಟು ಫಾಸ್ಟಾಗಿ ಮುಂದುವರೆದೈತೆ ಅಂದರೆ ಅದಕ್ಕೆ ಮೂಲ ಕಾರಣ ಅವರ ಸಂವಿಧಾನ ಏನು ಮಾಡಿಕೊಟ್ರು, ಅವರ ಜೀವನದಲ್ಲಿ ಏನು ಅನುಭವ ಆಗಿತ್ತು ಆ ಅನುಭವ ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಇರಬಾರ್ದು, ಅದು ಹೋಗಲಾಡಿಸ್ಬೇಕು ಅಂತೇಳಿ ಆ ರೀತಿಯ ಒಂದು ಸಂವಿಧಾನ ಕೊಟ್ಟರು. ಅದನ್ನೆಲ್ಲರೂ ಸಹ ನಾವು ಇವತ್ತು ಸದ್ಬಳಕೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಗೆ ಅದು ಇರಬೇಕು. ನಮ್ಮ ಮುಂದಿನ ಪೀಳಿಗೆ ಈ ಸಂವಿಧಾನವನ್ನು ಬಳಸಿಕೊಂಡು ನಾವು ಅವರ ಸಂವಿಧಾನ ಕೊಟ್ಟಂಥ ಉಪಯೋಗ ಪಡ್ಕೊಂಡು ನಮ್ಮ ದೇಶ ಅಭಿವೃದ್ಧಿ ಪಡಿಸೋಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ಈ ದಿನ ಅಂಬೇಡ್ಕರ್ ಜಯಂತಿಗೆ ಈಗ ತಾನೇ ಹೇಳಿದ್ದು, ಆದರೂ ತಾವೆಲ್ಲರೂ ಇಷ್ಟು ಅಭಿಮಾನ ಇಟ್ಟು ತಾವೆಲ್ಲರೂ ಬಂದೋದಕ್ಕೆ ನಮ್ಮ ಪಕ್ಷದ ಪರವಾಗಿ ನಮ್ಮ ಎಲ್ಲ ನಾಯಕರ ಪರವಾಗಿ ನಿಮಗೆ ನಾನು ಅಭಿನಂದಿಸ್ತಾ ನಮ್ಮ ಆನಂದಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಮೋಹನ್ ಕುಮಾರ್ ಅವರು ಮಾತನಾಡಿ, ಸದಸ್ಯಗಳೇ, ಪ್ರಪಂಚ ಕಂಡ ಅದ್ವಿತೀಯ ನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಮ ದೇಶದ ಅತಿ ದೊಡ್ಡ ಸಂವಿಧಾನ ರಚನೆ ಮಾಡಿದಂಥ ನಾಯಕರು, ಕರಡು ಸಮಿತಿ ಅಧ್ಯಕ್ಷರಾದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಸೋದರತೆ, ಸಮಾನತೆ, ಭ್ರಾತೃತ್ವ, ಸ್ವತಂತ್ರವನ್ನು ಆ ಸಂವಿಧಾನ ಅಳವಡಿಕೆ ಮಾಡಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೇವಲ ಭಾವಚಿತ್ರಗಳಿಗೆ ಹಾರ ಹಾಕಿ ಅವರು ಪುಷ್ಪಾರ್ಚನೆ ಮಾತ್ರ ಮಾಡ್ತೀವಿ. ಆದರೆ ಅವರ ಆ ಸಂವಿಧಾನದ ಮೌಲ್ಯಗಳನ್ನು ನಾವು ಯಾರೂ ಅಳವಡಿಸ್ಕೊಳ್ತಾ ಇಲ್ಲ. ಅದರ ಎಲ್ಲ ನಾವು ಮುಂದಿನ ಪೀಳಿಗೆಗಳಿಗಾದರೂ ನಾವು ಈ ರೀತಿ ಅದ್ರ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಜೀವನ ಚರಿತ್ರೆ ಬಗ್ಗೆ ಹೇಳಬೇಕು. ಯಾಕಂದರೆ ಶಾಲೆಗಳಲ್ಲಿ ಅದ್ರ ಬಗ್ಗೆ ತಿಳಿಸ್ತಾರೆ. ಆದರೆ ನಾವು ಈಗಾರು ನಮ್ಮ ಈ ಸಮಾರಂಭನ ಒಂದು 5 ನಿಮಿಷದ ಹಿಂದೆ, 1 ಗಂಟೆ ಹಿಂದೆ ರತ್ನಾಕರ್ ಸರ್ ಫೋನ್ ಮಾಡಿ ಹೇಳಿದರು, ಇಲ್ಲ ಬಂದ್ಬಿಡಿ ಅಂತ. ಮುಂದಿನ ದಿನಗಳಲ್ಲಿ ಸರ್ ಇದನ್ನು ಅತಿ ದೊಡ್ಡದಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡೋಣ, ಸಾಗರದಿಂದ ಅಲ್ಲಿ ಎಲ್ಲ ಟೀಮ್ಗಳನ್ನ ಸೇರಿಸಿ ಅತಿ ವಿಜೃಂಭಣೆ ಮಾಡೋಣ, ಅಂಬೇಡ್ಕರ್ಗೆ ಅವರ ಮೌಲ್ಯಗಳನ್ನು ನಾವು ಎಲ್ಲ ಜನರಿಗೆ ತಿಳಿಸೋಣ. ಇದನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ.